ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷದಿಂದ ಸರಿಸುಮಾರು 475ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ನನ್ನೆಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ಸೇರುತ್ತೆ. ಹಾಗೂ ಅದರಲ್ಲಿ ಆಲ್ ಅಂತಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಮಾಡ್ಕೊಳ್ಳಿ. ಏನಾದರೂ ಕಾನೂನಿನ ಸಲಹೆಗಳು ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಕನ್ಸಲ್ಟೇಷನ್ ಫೀ ಪೇ ಮಾಡಿ ಕರೆ ಮಾಡಿ ಸಲಹೆಗಳನ್ನು ಪಡ್ಕೊಳ್ಬಹುದು. ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡ್ಬೋದು. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ. ಎಕ್ಸಾಕ್ಟ್ ಆಫೀಸ್ ಲೊಕೇಶನ್ನ ಪಡೆದು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಭೇಟಿ ಮಾಡಿ. ಕರ್ನಾಟಕದಾದ್ಯಂತ 100 ಕೇಸುಗಳನ್ನು ಸಲಹೆಗಳನ್ನು ಪಡ್ಕೊಳ್ಳಿಕ್ಕೆ ಜನರು ಬರ್ತಾ ಇದ್ದಾರೆ. ಹಾಗೂ ಫೋನ್ ಕನ್ಸಲ್ಟೇಷನ್ ಪಡ್ಕೊಳ್ತಾ ಇದ್ದಾರೆ. ಸೊ ನೀವು ಕೂಡ ನನ್ನ ಕಡೆಯಿಂದನೇ ಸರ್ವಿಸ್ ಆಗಬೇಕು ಅಥವಾ ನನ್ನ ಸೇವೆ, ಕಾನೂನಿನ ಸೇವೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಒಂದು ಭೇಟಿ ಮಾಡಬಹುದು. ಇತರ ವಕೀಲರನ್ನು ಕೂಡ ನೀವು ಭೇಟಿ ಮಾಡ್ಬೋದು. ನನ್ನೇ ಭೇಟಿ ಮಾಡಬೇಕು ಅನ್ನೋದೇನಿಲ್ಲ. ಸೊ ನನ್ನಿಂದ ನಿಮಗೆ ಸೇವೆ ಅವಶ್ಯಕತೆ ಇದ್ದಲ್ಲಿ, ಕಾನೂನಿನ ಪರಿಹಾರಗಳು ಬೇಕಾಗಿದ್ದಲ್ಲಿ ಬಂದು ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಒಂದು ಗಂಭೀರವಾದಂತಹ ಮತ್ತು ಎಲ್ಲರೂ ತಿಳಿದಿರಲೇಬೇಕಾದಂತಹ ವಿಚಾರವನ್ನು ಇವತ್ತು ನಾನು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಹೊಸ ಕಾನೂನುಗಳು ಬಂದಿದೆ. ಸೊ IPC, CRPC ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟು ಎಲ್ಲ ಚೇಂಜ್ ಆಗಿ ಈಗ BNS, BNSS ಮತ್ತು BSA ಹೀಗೆ ಹಲವಾರು ಚೇಂಜಸ್ಗಳು ಕಾನೂನಿನಲ್ಲಿ ಬದಲಾವಣೆ ಆಗ್ತಾ ಇದೆ. ಇದರಿಂದ ಸಾಕಷ್ಟು ವಕೀಲರುಗಳಿಗೆ ಹಾಗೂ ಕಕ್ಷಿದಾರರಿಗಳಿಗೂ ಕೂಡ ಗೊಂದಲ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಇದು ಯಾವುದು ಆಗಬಾರ್ದು ಅಂಥೇಳಿ ನಾನು ಬಿಡುವಿಲ್ಲದ ಸಮಯ ಇದ್ದರೂ ಕೂಡ ಕಾನೂನನ್ನು ಜನರಿಗೆ ತಿಳಿಸಬೇಕು ಎಂಬುವಂತಹ ಒಂದು ದೀಕ್ಷೆಯನ್ನು ತೊಟ್ಟಿರೋದ್ರಿಂದ ಹಾಗೂ ಆ ಒಂದು ಕೆಲಸವನ್ನು, ಕೈಂಕರ್ಯವನ್ನು ಜ್ಞಾನ ತಪಸ್ಸು ಅಂತ ಹೇಳಿ ಪಡ್ಕೊಂಡಿರೋದ್ರಿಂದ ಸೊ ಅದನ್ನು ಎಲ್ಲರಿಗೂ ಹಂಚಬೇಕು ಅನ್ನೋದು ನನ್ನ ಅಭಿಲಾಷೆ ಆಗಿರೋದ್ರಿಂದ ಎಷ್ಟೇ ಕಷ್ಟ ಆದರೂ ಬಿಡುವ ಸಂದರ್ಭಗಳಲ್ಲಿ ಬಿಡುವು ಮಾಡಿಕೊಂಡು ಈಗ ಫ್ರೀಕ್ವೆಂಟಾಗಿ ವಿಡಿಯೋಗಳನ್ನ ಮಾಡಿ ಹಾಕ್ತೇನೆ. ಯಾಕಂದರೆ ಯಾರು ಗೊಂದಲಕ್ಕೆ ಗೊಂದಲದ ಗೂಡಾಗಬಾರ್ದು ಈ ಕಾನೂನು ಅನ್ನೋದು. ಹಾಗೂ ಗೊಂದಲಕ್ಕೀಡಾಗಿ ಬೇಡದ ಸಮಸ್ಯೆಗಳನ್ನ ಮಾಡ್ಕೊಬಾರ್ದು. ಹಾಗೂ ಹೊಸ ಕಾನೂನುಗಳ ದುರ್ಬಳಕೆಗಳು ಕೂಡ ಆಗಬಾರ್ದು. ಆದ್ದರಿಂದ ಈ ಒಂದು ಎಚ್ಚರಿಕೆಯ ನಿಟ್ಟಿನಲ್ಲಿ ಜನರಿಗೆ ತಿಳುವಳಿಕೆ ಕೊಡೋ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತೇನೆ. ಇವತ್ತು ಬಹಳ ಮುಖ್ಯವಾದಂತಹ ವಿಚಾರ ನೋಡಿ. ಯಾರಿಗೆ ಏನೇ ತೊಂದರೆ ಆದರೂ ಕೂಡ ಪೊಲೀಸ್ ಠಾಣೆಗಳಿಗೆ ಹೋಗ್ತೀರಾ. ಪೊಲೀಸ್ ಠಾಣೆಗಳಿಗೆ ಹೋದಾಗ ಅಲ್ಲಿ ಏನು ಮಾಡಬೇಕು ಅನ್ನೋ ಬೇಸಿಕ್ ಕಾನೂನು, ಈಗ ಹೊಸ ಕಾನೂನು ಇರೋದ್ರಿಂದ ತಿಳ್ಕೋಬೇಕು. ಯಾವುದೇ ಒಂದು FIRಗಳನ್ನು ನಾವು ಮೊದಲು CRPC 154 ಸೆಕ್ಷನ್ ಅಂಡರಲ್ಲಿ ಅವರು ದಾಖಲು ಮಾಡ್ತಾಯಿದ್ರು. ಈಗ ಆ ಒಂದು FIR ಅಂದರೆ ಏನು, FIRನ್ನು ಯಾವ ಒಂದು ಅಂಡರಲ್ಲಿ ಮಾಡ್ತಾರೆ, ಮತ್ತು 0 FIR ಅಂತಂದರೆ ಏನು, EFIR ಅಂದರೆ ಏನು, ಮತ್ತು ಕೆಲವು ಸಬ್ ಕ್ಲಾಸ್ಗಳನ್ನು ಕೂಡ ಆ್ಯಡ್ ಮಾಡಲಾಗಿದೆ. ಅದು ಏನು ಹೇಳುತ್ತೆ ಅನ್ನೋದು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಮೊದಲು FIRನ್ನು 154 CRPC ಅಂಡರಲ್ಲಿ ಮಾಡ್ತಾಯಿದ್ರು. ಈಗ 173 ಸೆಕ್ಷನ್ BNS ಅಂಡರಲ್ಲಿ ಮಾಡಬೇಕಾಗುತ್ತೆ. ಅದಕ್ಕೆ ಸಬ್ ಕ್ಲಾಸ್ 1, ಸಬ್ ಕ್ಲಾಸ್ 2 ಮತ್ತು ಸಬ್ ಕ್ಲಾಸ್ 3, ಸಬ್ ಕ್ಲಾಸ್ 4 ಅಂತಲೂ ಕೂಡ ಮಾಡಲಾಗಿದೆ. ಸೊ ಸಬ್ ಕ್ಲಾಸ್ 1ನಲ್ಲಿ 0 FIR ಬಗ್ಗೆ ಹೇಳಲಾಗುತ್ತೆ. ಯಾವುದೇ ಠಾಣೆಗಳಿಗೆ ಬೇಕಾದರೂ ನೀವು ಹೋಗಿ ಆ ಒಂದು ದೂರುಗಳನ್ನು ನೀಡಬಹುದಾಗಿದೆ. ಅವರು ಈ ಜೂರಿಸ್ಟಿಕ್ಷನ್ಗೆ ಬರೋದಿಲ್ಲ, ಈ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಅಲ್ಲೋಗಿ ಇಲ್ಲೋಗಿ ಅಂತೇಳಿ ಹೇಳಿ ನಿಮ್ಮನ್ನು ಕಳಿಸೋವಾಗಿಲ್ಲ. ಸೊ ಅವರು ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳೇಬೇಕಾಗತ್ತೆ. ಆಗ ಸಂಬಂಧಪಟ್ಟಂತಹ ಠಾಣೆಗಳಿಗೋ ಅಥವಾ ಮ್ಯಾಜಿಸ್ಟ್ರೇಟ್ಗಳಿಗೆ ಅವರು ಅದನ್ನು ಕಳಿಸ್ಕೊಡ್ಬಹುದಾಗಿದೆ. ಯಾಕಂದರೆ ಅಲೆದಾಟ ಕಷ್ಟ ಆಗುತ್ತೆ. ಆದ್ದರಿಂದ ಯಾರೇ ಒಬ್ಬರು ಸಂದರ್ಭಗಳನ್ನು ನೋವು ಅಂತ ಹೇಳ್ಕೊಂಡು ಬಂದಾಗ FIR ಮೊದಲು ದಾಖಲು ಮಾಡಬೇಕು, ನಿರಾಕರಣೆ ಮಾಡುವಂತಿಲ್ಲ ಅಂತ ಹೇಳಿ ಈ ಒಂದು ಸಬ್ ಕ್ಲಾಸನ್ನು ಅಳವಡಿಸಲಾಗಿದೆ. ಅಂದರೆ 0 FIR ಅಂದರೆ ಲಿಮಿಟೆಡ್ ಜೂರಿಸ್ಟಿಕ್ಷನ್ ಅಥವಾ ಸಂಬಂಧಪಟ್ಟಂಥ ರಿಲೇಟೆಡ್ ಜೂರಿಸ್ಟಿಕ್ಷನ್ಗೆ ವ್ಯಾಪ್ತಿಯಲ್ಲಿರುವಂತಹ ಠಾಣೆಗಳಿಗೆ ನೀವು ಹೋಗದೆ ಬೇರೆ ಠಾಣೆಗಳಿಗೆ ಹೋಗುವಂತಹ ಸಂದರ್ಭಗಳು ಬಂದು ಅಲ್ಲಿ ನೀವು ಠಾಣೆ ದೂರನ್ನು ಕೊಡಬೇಕು. ಸಂಬಂಧಪಟ್ಟ ಠಾಣೆಗೆ ಹೋಗುವ ಒಂದು ಪ್ರಮೇಯ ಇಲ್ಲ, ಸಮಯಗಳಿಲ್ಲ. ಆ ತರಹದ್ದು ಏನಾದರೂ ಇದ್ದಾಗ ನೀವು ಈ ಒಂದು ನಿಟ್ಟಿನಲ್ಲಿ 0 FIRನ್ನು ದಾಖಲು ಮಾಡಿಕೊಳ್ಳಿ ಅಂತ ಹೇಳಬಹುದಾಗಿದೆ. ಇದು ನೂತನವಾದಂತಹ ಕಾನೂನು. ಇದು ಮೊದಲಿದ್ದರೂ ಕೂಡ ಅದು ಅಷ್ಟು ಪ್ರಖರವಾಗಿ ಬೆಳಕಿಗೆ ಬಂದಿರಲಿಲ್ಲ. ಈಗ ಇದು ಕಾನೂನಿನ ಅಡಿಯಲ್ಲಿ ಸೇರಿಸಲಾಗಿದೆ. ಅದನ್ನು ಮಾಡಲೇಬೇಕು. ಅದನ್ನು ನೀವು ಕೂಡ ಡಿಮ್ಯಾಂಡನ್ನು ಮಾಡಬಹುದಾಗಿದೆ. ಸೊ ಈ ಎಲ್ಲ ತಿಳುವಳಿಕೆ ಇದ್ದಾಗ ಧೈರ್ಯವಾಗಿ ಕಕ್ಷಿದಾರರುಗಳಾಗಿರಬಹುದು ಅಥವಾ ಸಾರ್ವಜನಿಕರಾಗಿರ್ಬೋದು ಠಾಣೆಗಳಿಗೆ ಹೋಗಿ ತಮ್ಮ ದೂರುಗಳನ್ನು ನೀಡಬಹುದಾಗಿದೆ. ಇನ್ನು ಸಬ್ ಕ್ಲಾಸ್ 2ನಲ್ಲಿ ಏನು ಹೇಳಲಾಗುತ್ತೆ ಅಂತ ಹೇಳಿದ್ರೆ
ಈ ಆನ್ಲೈನ್ FIRಗಳು ಅಂದರೆ ಈ ಎಲೆಕ್ಟ್ರೋ ಮೀಡಿಯಾ ಮೇಲ್ಗಳಾಗಿರ್ಬೋದು, ಈ ರೀತಿಯಾಗಿ ಡಿಜಿಟಲ್ ರೂಪದಲ್ಲಿ ನೀವು ದೂರುಗಳನ್ನು ಕೂಡ ನೀಡಬಹುದಾಗಿದೆ. ಈಗಾಗಲೇ ನಾನು ನಿನ್ನೆ ಹೇಳಿದಾಗೆ ಹಿರಿಯ ನಾಗರಿಕರುಗಳು, ಅಂಗವಿಕಲರು, ಮಕ್ಕಳು ಮತ್ತು ಮಹಿಳೆಯರು ಠಾಣೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಅವರು ಆನ್ಲೈನ್ ಮುಖಾಂತರ ಕೂಡ ದೂರುಗಳನ್ನು ನೀಡಬಹುದಾಗಿದೆ. ಅವರನ್ನು ಆ ಒಂದು ದೂರುಗಳನ್ನು ಅವರು ಸ್ವೀಕರಿಸಿ ಆನ್ಲೈನ್ ರಿಜಿಸ್ಟರ್ ಮಾಡಿ ಆ ಒಂದು ಕ್ರಮಗಳನ್ನು ಅವರು ಕೂಡ ತೆಗೆದುಕೊಳ್ಳಬೇಕಾಗುತ್ತದೆ. ಈ ಒಂದು ವಿಚಾರ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಿರಾಕರಣೆ ಮಾಡುವಂತೆ ಇಲ್ಲ. ಠಾಣೆಗಳಿಗೆ ಬನ್ನಿರಿ, ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ರಿ, ನೀವೆಲ್ಲೋ ಕೂತು ಏನೋ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ, ಈ ತರಹದ ಉಡಾಫೆಯ ಮಾತುಗಳನ್ನು ಮಾತನಾಡುವಂತೆ ಇಲ್ಲ. ಪ್ರತಿಯೊಂದು ಇಲಾಖೆಯು ಸಾರ್ವಜನಿಕರ ಒಂದು ಒಳಿತಿಗಾಗಿ, ಅವರ ಕೆಲಸ ಮಾಡಲಿಕ್ಕಾಗಿ ಇಲಾಖೆಗಳು ಇರೋದು ಸಾರ್ವಜನಿಕರ ಒಂದು ಸೇವೆ ಮಾಡಲಿಕ್ಕೆ. ಯಾಕಂದರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜೆಗಳೇ ಪ್ರಭುಗಳಾಗಿದ್ದಾರೆ, ಅವರಿಗೆ ಸೇವೆಯು ನೀಡಬೇಕಾಗುತ್ತೆ. ಇನ್ನು ಸಬ್ ಕ್ಲಾಸ್ 3ನಲ್ಲಿ ಏನು ಹೇಳಲಾಗಿದೆ, ಇದು ಬಹಳ ಮುಖ್ಯ, ಎಲ್ಲರೂ ಗಮನ ಇಟ್ಟು ಕೇಳಿ. ಯಾಕೆಂತಂದರೆ 100 FIRಗಳು ದಾಖಲಾದರೆ ಅದರಲ್ಲಿ ಒಂದು 90 FIRಗಳು ಫೇಕ್ FIRಗಳು, ಯಾವುದೋ ಒಂದು ದ್ವೇಷ ಅಥವಾ ಆಮಿಷ ಅಥವಾ ಗೌರವಕ್ಕೆ ವಧೆ, ಚಾರಿತ್ರ್ಯ ವಧೆ, ಈ ತರಹದ ಉದ್ದೇಶಗಳನ್ನು ಇಟ್ಟುಕೊಂಡು ಸುಳ್ಳು ಕೇಸುಗಳನ್ನು ದಾಖಲು ಮಾಡುವುದು ಚಾಳಿಯಾಗಿ ಬಿಟ್ಟಿದೆ. ಅಥವಾ ದುಡ್ಡುಗಳನ್ನು ವಸೂಲಿ ಮಾಡುವುದಕ್ಕೋ, ರೋಲ್ ಕಾಲ್ ಮಾಡುವುದಕ್ಕೋ, ಹರಾಸ್ಮೆಂಟ್ ಮಾಡುವುದಕ್ಕೋ ಚಾಳಿಯಾಗಿ ಬಿಟ್ಟಿದೆ. ಆದ್ದರಿಂದ ಇನ್ನು ಮುಂದೆ ಸುಳ್ಳು ದೂರು ಕೊಡುವವರು ಎಚ್ಚರಿಕೆಯಿಂದ ಇರಿ. ನೀವು ಕೊಟ್ಟಂತಹ ದೂರನ್ನು ನೀವು ಸಾಬೀತುಪಡಿಸದೆ ಹೋದಲ್ಲಿ ಅಥವಾ ರುಜುವಾತುಪಡಿಸದೆ ಹೋದಲ್ಲಿ, ನೀವು ಕೋರ್ಟಿನ ಕಲಾಪಗಳಲ್ಲಿ ಭಾಗಿಯಾಗಿ ಅದನ್ನು ಸಾಬೀತುಪಡಿಸದೆ ಹೋಗಿದ್ದಾರೆ, ಆಗ ನಿಮಗೆ 3 ರಿಂದ 7 ವರ್ಷಗಳವರೆಗೂ ಜೈಲು ಶಿಕ್ಷೆ ಆಗುತ್ತದೆ ಈ ಹೊಸ ಕಾನೂನಿನ ಪ್ರಕಾರ. ಮತ್ತು ಯಾರು ಆರೋಪಿ ಸ್ಥಾನದಲ್ಲಿದ್ದರೂ ಅವರು ಕೂಡ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬಹುದು, ನಿಮ್ಮನ್ನು ಜೈಲಿಗೆ ಹಾಕಿಸಬಹುದಾಗಿದೆ. ಆದ್ದರಿಂದ ಎಚ್ಚರ. ಸುಮ್ಮನೆ ಯಾರ ವಿರುದ್ಧವೂ ಕೂಡ ಸುಳ್ಳು ಕೇಸುಗಳನ್ನು ದಾಖಲು ಮಾಡೋದು, ಸುಳ್ಳು ಸ್ಟೇಟ್ಮೆಂಟ್ಗಳನ್ನು ಕೊಡೋದು, ಕೆಲವರಿಗೆ ಹುಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಯಾವುದೋ ಒಬ್ಬ ಸೆಲೆಬ್ರಿಟಿಗಳ ಪರವಾಗಿ ಮಾತನಾಡ್ತಕ್ಕಂಥದ್ದು, ನನಗೂ ಹಾಗೆ ಮಾಡಿದರು, ನನಗೂ ಹೀಗೆ ಮಾಡಿದರು, ನನಗಂಗೆ ಮಾಡಿದ್ರು, ಹಿಂಗೆ ಮಾಡಿದರು ಅಂತ ಹೇಳೋದು, ಅಥವಾ ಇನ್ನೇನೋ ಸುಳ್ಳು ದೂರುಗಳನ್ನ ದಾಖಲು ಮಾಡಿಬಿಡೋದು, ಪಾಪ್ಯುಲಾರಿಟಿಗೋಸ್ಕರ ದಾಖಲು ಮಾಡ್ತಕ್ಕಂಥ ಚಾಳಿಗಳು ಕೂಡ ಈಗ ಮುಂದುವರಿತಾ ಇದೆ. ಈ ರೀತಿಯಾಗಿ ಆಗಬಾರದು. ಸುಳ್ಳು ದೂರು ಕೊಟ್ಟಿದ್ದೇ ಆದಲ್ಲಿ ಶಿಕ್ಷೆಗೆ ರೆಡಿಯಾಗಿರಿ ಎಂಬುವಂತಹ ಕಾನೂನು ಕೂಡ ಇಲ್ಲಿ ಇದೆ. ಆದ್ದರಿಂದ ಎಚ್ಚರಿಕೆ ಇರಲಿ, ಸುಳ್ಳು ದೂರನ್ನು ಕೊಡುವಂತಹ ದೂರುದಾರರುಗಳೇ ಅಂತ ಹೇಳಿ ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಆದ್ದರಿಂದ ಈ ಸುಳ್ಳು ದೂರುಗಳಿಗೆ ಹೆದರಬೇಡಿ. ಯಾರಾದರೂ ಸುಳ್ಳು ದೂರುಗಳನ್ನು ಕೊಟ್ಟಿದ್ದೇ ಆದಲ್ಲಿ ಕಾನೂನಾತ್ಮಕವಾಗಿ ಪ್ರಬಲ ವಕೀಲರನ್ನು, ನುರಿತ ವಕೀಲರನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಅವರು ಸುಳ್ಳು ದೂರನ್ನು ಕೊಟ್ಟಿದ್ದನ್ನು ರುಜುವಾತು ಮಾಡದೆ ಹೋದಲ್ಲಿ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಆದ್ದರಿಂದ ಸುಳ್ಳು ಆರೋಪಿಗಳು ಹೆದರದಿರಿ. ಹೆದರಿ ಏನೇನೋ ಆತ್ಮಹತ್ಯೆಗಳನ್ನು ಕೆಲವರು ಮಾಡಿಕೊಂಡಿರೋದು ಕೂಡ ನಾನು ನೋಡ್ತಾ ಬಂದಿದ್ದೇನೆ. ಆದ್ದರಿಂದ ಅದೇನು ಮಾಡ್ಕೋಬೇಡಿ. ಕಾಲಘಟ್ಟ ಹೇಗೆ ಹೋಗುತ್ತೋ ಹಾಗೆ ನಾವು ನಡ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.